ಮಂಜುಳಾ, ನಿನ್ನ ಮನದ ಮಧುರ ಕಂಠದಿಂದ ಹೊರಬಿದ್ದ ಹಾಡು ನನ್ನ ಮನಸ್ಸು ಮದರ ಮೋಡದರೆ ತೇಲಾಡಿತು. ನಿನ್ನ ಮಧುರ ದನಿಗೆ ಮನಸ್ಸೋದು ಕೋಡಿನ ಪ್ರಾಣಿಗಳೇ ಓಡೋಡಿ ಬಂದರೂ ಆಶ್ಚರ್ಯವೇನಿಲ್ಲ. ಹೋಗೋಣವೇ? ನನಗೆ ಅರ್ಥ ಹೋಗಿತ್ತು ನೋಡು. ನನ್ನ ಎಸ್ಟೇಟಿನಲ್ಲಿ ಸ್ವಲ್ಪ ಕೆಲಸವಿದೆ. ನಾಳೆ ನಾನು ಇದೇ ಜಾಗದಲ್ಲಿ ಕಾಯುತ್ತಿರುವೆ. ತಪ್ಪದ ಬರಲೇಬೇಕು. ಖಂಡಿತ ನಾಗರಾಜ್, ತಪ್ಪೆ ನಾನು ಇಲ್ಲಿಗೆ ಬರ್ತೀನಿ. ಸರಿ ಸರಿ, ನಾನಿದು ಹೊರಡ್ಲಾ? ಬಾಯ್ 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 ಬಾಯ್. ಕೈ ಹಾಕಿದಲ್ಲಿ ಸೋಲೆಂಬ ಶಬ್ದವೇ ಇಲ್ಲ. ಈ ಕುಬೇರನ ಕೊಂಡು ಸಲ್ಲೆಯ ಸಾಕು. ಸಂಘಕ್ಕೆ ತುರಿಯುವ ಕುಮಾರಿಯರೇ ಸಾಲು ಸಾಲಾಗಿ ನಿಂತಿರುವಾಗ ಈ ಮಂಜುಳ ಎಷ್ಟರವಳು ತಿಳಿಸಿಕೊಟ್ಟಿರುವೆ ಸುಖದ ಮೋಜನ್ನು. ಆಮೇಲೆ ತೋರಿಸುವೆ ಪ್ರೇಮದ ಕಾಮದ ಸವಿಯೂಟವನ್ನು ಈ ಮಂಜುಳೆಯನ್ನು. ಹೇಗಿತ್ತು ನಾಗರಾಜ್? ರಚಿಸಿದ ನಾಟಕದಲ್ಲಿ ನನ್ನ ನಟನೆ ನಟನೆಯು ಅದ್ಭುತವಾಗಿತ್ತು. ಅವಳ ನುಡಿಯುವ ವೇದಾಂತದ ರಮ್ಮೆಯಾಗಿತ್ತು. ಯಾವಾಗಲೂ ಅವಳ ಸುಂದರತ್ವವನ್ನು ನಲಗಿಸುತ್ತೇನೆಂದು ನನ್ನ ಮನ ಅತ್ತಗಿತ್ತಗ ಓಡಾಡುತ್ತಿತ್ತು. ನಿಮ್ಮಾಸೆ ಎಂತೂ ಪೂರ್ಣವಾಯಿತು. ಇನ್ನು ನಿನ್ನಾಸೆ ತಾನೇ. ತೆಗೆದುಕೋ 50,000 ರೂಪಾಯಿಗಳನ್ನು. ಇನ್ನು ಹಣೆ ಬರಿಸು ಹೊರಗಿಣಿಯರ ಹಾಲಿಂದವನ್ನು. ತಮ್ಮ ಸುಖವೇ ನಮ್ಮ ಸ್ವರ್ಗ ಸುಖ.
ಅದನ್ನು ಉಪಯೋಗಿಸುತ್ತಿರೋ ಒಂದು 21ನೇ ಶತಮಾನದ ಮಾಡರ್ನ್ ಮೋಹಿನಿ ಬರ್ತಾ ಈ ಹೆಂಗಸರ ವಾಸ್ತೆಯ ಮೂಗು ಹಿಡಿಯೋದ್ರೊಳಗ ನಮ್ಮ ಮೂಗು ಯಾವ ಪೊಲೀಸ್ ನಾಯಿ ಮೂಗಿಗಿಂತ ಕಡಿಮೆ ಇಲ್ಲ ನೋಡ್ರಿ. ಈ ದೇವರು ಸೃಷ್ಟಿಸಿರೋ ಮಾನವ ಕುಲದ 2ನೇ ಜಾತಿಯಾದ ಹೆಣ್ಣು ಜಾತಿ ನೋಡಿದ್ರೆ ನಮ್ಮ ತಲೆಗೆ 20 HP ಮೋಟಾರ್ ಗಿರದ ಮನಸ್ಸು ತಾಳ ತಪ್ಪಿದ ತಬಲಾ ಬಸ್ತಕ ಗಬಡಬಾ ಗಬಡಬಾ ಅಂತ ಆ ನಮ್ಮ ಮನಸ್ಸು ಬಾರಿಸೋದ್ರೊಳಗ ಆ ಕನಸಿನ ರಾಣಿ ಬಂದೇ ಸ್ವಲ್ಪ ವಿಚಾರ ಮಾಡಿ ಕೈ ಬಿಡ. ಯಾರೀ ನೀವು? ದಾರಿಯಲ್ಲಿ ಹುಂಡಿಯಾಗಿ ಹೋಗುವ ಹೆಣ್ಮಕ್ಳನ್ನ ಕೈ ಆಟಾಕಿ ನಿಲ್ಲಿಸ್ತಿರಲ್ಲ, ಯಾರು ನೀವು? ನಾವು ಈ ಚೆಕ್ ಪೋಸ್ಟ್ನವರು. ಇತ್ತೀಚೆಗೆ ಕಳ್ಳ ಸಾಗಾಣಿಕೆ ಜಾಸ್ತಿ ಆಗಿರೋದ್ರಿಂದ ನಾವು ಎಲ್ಲಾ ಗಾಡಿಗಳನ್ನು ಚೆಕ್ ಮಾಡೇ ಬಿಡೋದು. ಗಾಡಿಗೆ ಸಾಮಾನು ಇರ್ಲಿ ಇಲ್ಲೇ ಇರ್ಲಿ. ಅಂದ್ರ ನಿಮ್ಮ ಕಣ್ಣಿಗೆ ನಾ ಗಾಡಿ ಕಣ್ಣ ಕಾಣತೀನೇನ? ಹೆಂಗ್ ಕಾಣಂಗಿಲ್ರಿ. ಇದು ಗಾಡಿ ಕ್ಯಾಬಿನ್, ಇದು ಗಾಡಿ ಬಾಡಿ, ಇವು ಗಾಲಿಗಳು. ಕ್ಯಾಬಿನ್ನು, ಬಾಡಿ, ಗಾಲಿಗಳು ಇದ್ದ ಮೇಲೆ ಗಾಡಿಗೆ ಗಾಡಿ ಅಲ್ಲ ನನ್ನ ಜೋಡಿಯಲ್ಲೇನ? ಏನ್ರಿ ಗಾಡಿ ಜೋಡಿ ಅಣ್ಣ ಗೊತ್ತಿರಲ್ಲ, ಏನ್ ವಿಷಯ? ಏನ್ ಹುಚ್ಚಿಡೋದೆ ನಿಮ್ಗ? ಯಾರು ಹಿಡಿಯಂಗಿಲ್ರಿ ಹುಚ್ಚು. ಮೊಣಕಾಲ ಕಡೆಗೆ ಹಾಕೊಂಡು ಮೈಗೆ ಬಿಗಿಯಾದ ಬಟ್ಟೆಗಳನ್ನು ತೊಟ್ಟು ನಿಮ್ಮ ಅಂಗಾಂಗಗಳನ್ನ ಕುಣಿಸ್ಕೊಂತ ನಡೀತಿರೋ ನಿಮ್ಮಂತವ್ರನ್ನ ಕೆಂಪು ಕರ್ ತಿನ್ನೋವರೆಗೂ ನಮ್ಮ ತಲೆಗೆ ಅದು ಹುಚ್ಚು ಕಡಿಮೆ ಆಗಲ್ಲ ನೋಡ್ರಿ. ಅಧಿಕ ಪ್ರಸಂಗಿಗೆ ಏನ್ ಗೊತ್ತು? ಈಗಿನ ಆಧುನಿಕತೆಯ ಫ್ಯಾಷನ್, ಕಡಿಮೆ ಬಟ್ಟೆಯನ್ನು ಧರಿಸ್ಕೊಳ್ಳೋದೇ ಇಂದಿನ ಫ್ಯಾಷನ್ ಆಗೈತಿ. ಫ್ಯಾಷನ್ ಅಂತೇಳಿ ದಿನಕ್ಕೀಟ್ ಬಟ್ಟೆ ಕಡಿಮೆ ಮಾಡ್ಕೊಂತ ಹೋದ್ರೆ ಕೊನೆಗೆ ಉಳಿಯೋದೇ ಬೆತ್ತಲೆ ಮೈ. ಹೋಗ್ಲಿ ಬಿಡ್ರಿ, ನಿಮ್ಗೆ ಬಿಡಿ, ನಮ್ಗೆ ಯಾಕೆ ಜಗಳ? ಈ ಊರಿಗೆ ನೀವು ಹೊಸ ವೃದ್ಧಾಗಿದ್ದೀರಿ, ಈ ತಾರುಣ್ಯವತಿ, ಆಧುನಿಕ ಅಂದಗಾತಿ, ಮನದ ಮೋಹಗಾತಿ. ನಿಮ್ಮ ಪರಿಚಯವನ್ನು ನನಗೆ ಮಾಡಿಕೊಡ್ತೀರಾ? ರೀ ನಿಮ್ ಕೆಲ್ಸ ಎಷ್ಟೈತೆ ಅಷ್ಟ್ ನೋಡ್ಕೊಂಡು ಹೋಗ್ರಿ. ರೀ ಕೋಪ ಮಾಡಿಕೊಳ್ಳದೆ ತಮ್ಮ ಮಧುರವಾದ ಹೆಸರನ್ನೇ ಹೇಳೇ ಯುವತಿ. ಅಧಿಕ ಪ್ರಸಂಗಿ ತುಂಬಾ ಮಾಡಂದ ಹೆಸರು. ಅಂದಂಗ ಉದ್ಯೋಗ ಯಾವುದು? ತಲೆಹರಟೆ ಒಳ್ಳೆಯ ಉದ್ಯೋಗ. ಅಂದಂಗ ನಿಮ್ಮ ಊರು ಯಾವುದು? ಅಧಿಕ ಪ್ರಸಂಗಿ. ನಾಚಿಕೆ ಮಾನ ಮರ್ಯಾದೆ ಇಲ್ದೋರು. ತಾಲೂಕು ಯಾವುದು ಅಧಿಕ ಪ್ರಸಂಗಿ? ಮೂರ್ಖ. ಈ ತಾಲೂಕಿನ ಹೆಸರು ಎಲ್ಲೇ ಕೇಳೇ ಇಲ್ಲ ಅಧಿಕ ಪ್ರಸಂಗಿ. ರೀ ಮಿಸ್ಟರ್, ಸುಮ್ನೆ ಯಾಕೆ ಇದ್ ಮಾಡ್ತೀರಾ? ಸುಮ್ನೆ ಹೋಗಿ. ಅಧಿಕ ಪ್ರಸಂಗಿ ಅಂತ ಆಗ್ಲಿಂದ ನನ್ನ ತಲೆ ತಿಂತಿದ್ರಲ್ಲ, ನನ್ನ ಹೆಸರು ಲಾವಣ್ಯ ಅಂತ ಕರೀ. ಲಾವಣ್ಯ ಏನ್ ಹೆಸರು ಇದು? ಪುರಾತನ ಕಾಲದಿಂದ ಹಿಡಿದು ಕಲಿಯುಗದ ಕಾವ್ಯದವರೆಗೆ ಪ್ರತಿ ಸಾಹಿತ್ಯ ಪುಟದಲ್ಲಿ ವಿರಾಜಿಸುವ ಹೆಚ್ಚಿನ ಹೆಸರನ್ನು ಇಟ್ಕೊಂಡು ನಿಮ್ಮ ಹೆಸರು ಹೇಳಕ್ ಇಷ್ಟ ಯಾಕೆ ಸಂಕೋಚ ಪಡ್ತೀರಿ? ಮಿಸ್ ಲಾವಣ್ಯ, ಅಂದಂಗ ಈ ಊರಾಗ ನೀವು ಯಾರ ಮನೆಗೆ ಬಂದಿರಿ? ನಾಗರಾಜ್ ಅವ್ರ ಮನೆಗೆ ಬಂದಿದೆ. ಅಯ್ಯಯ್ಯೋ, ಅತಿಥಿಗಳು ಕೈ ಬಿಡಿ. ನೀವು ಇನ್ನೊಮ್ಮೆ ಕ್ಷಮಿಸಿದ್ದೇನೆ ಎಂದೇಳುವಾಗ ನಿಮ್ಗೆ ಕೈ ಬಿಡಂಗಿಲ್ಲ. ಕ್ಷಮಿಸಿದ್ದೇನೆ, ಕೈ ಬಿಡಿ. ಇನ್ನೊಂದು ಸಲ ನೀವು ಕ್ಷಮಿಸಿದ್ದೇನೆ ಎಂದು ಉಚ್ಚರಿಸುವವರೆಗೂ ಕೈ ಬಿಡಂಗಿಲ್ಲ. ಕ್ಷಮಿಸಿದ್ದೇನೆ. ಇನ್ನೊಂದು ಸಲ ಹೇಳ್ರಿ, ಇನ್ನೊಂದು ಸಲ. ಕ್ಷಮಿಸಿದ್ದೇನೆ, ಆಯ್ತಾ? ಕೈ ಬಿಡ್ರಿ. ನಿಮ್ ಊರಿನ ಪರಿಚಯ ಮಾಡಿಸ್ತೀರಾ? ಓಹೋ, ನಮ್ಮೂರಿನ ಪರಿಚಯ ಬೇಕೇನ್ರಿ ನಿಮ್ಗೆ? ಉಳಿದುಕೊಳ್ಳಲು ವಸತಿ ಗೃಹವಿಲ್ಲ, ಊಟಕ್ಕೆ ನಮ್ಮ ಜಡಪ್ಪನ ಹೋಟ್ಲ ಬಿಟ್ಲೆ ಬೇರೆ ಹೋಟ್ಲೇನೇ ಇಲ್ಲ, ನನ್ನ ಬಿಟ್ರೆ ಸಹಕಾರಕ್ಕೆ ಬೇರೆ ಜನನೇ ಇಲ್ಲ. ಹೋಗ್ಬಿಡಿ. ಮತ್ತ ಇಲ್ಲಿ ನೋಡಲು ಏನಾದ್ರು ಐತಿಹಾಸಿಕ ಸ್ಥಳಗಳು ಐತಲ್ರಿ? ಐತಿಹಾಸಿಕ ಸ್ಥಳ ನಮ್ಮೂರಿನ ಹರಿಶ್ಚಂದ್ರ ಸ್ಮಶಾನ. ಸಾವಿರಾರು ವರ್ಷಗಳ ಹಿಂದಿನಿಂದಲೂ ನಮ್ಮೂರಿನ ಹೆಣೆಗಳನ್ನ ಅಲ್ಲಿಯೇ ಉಂಟಾರ. ಅದನ್ನೇ ನೋಡ್ರಿ, ನಮ್ಮೂರ ಒಂದು ಪುರಾತನವಾದ ಐತಿಹಾಸಿಕ ಸ್ಥಳ. ಇಲ್ಲಿಯ ಜನಸಂಖ್ಯೆ
ಇದೇನು ಜನಸಂಖ್ಯೆ ಇದ್ದವ್ರದ್ದು ಹೇಳು ಸತ್ತವ್ರದ್ದು ಹೇಳು ಎಲ್ಲವನ್ನು ಹೇಳ್ರಿ. ನೋಡ್ರೆ 7,000 ಮನುಷ್ಯರು, 700 ಇಲಿಗಳು, 4,000 ಹೆಗ್ಗಣಗಳು, 2,000 ಇಲಿಗಳು, ದನ ಕುರಿ ಎಲ್ಲ ಸೇರಿ 3,000, ಟೋಟಲ್ ಆಗಿ 16,700. ಇಲ್ಲಿಯ ಮುಖ್ಯ ಆಹಾರ ಏನು? ಏನಿದೆ, ಒಗ್ಗರಣೆ ಮಿರ್ಚಿ ತಿನ್ನೋದು, ಮಧ್ಯಾಹ್ನದಾಗ ಚಹಾ ಕಾಫಿ ಕುಡಿಯೋದು, ಸಾಯಂಕಾಲ ಆದ್ರೆ ಒಂದು 90 ಹೊಡೆಯೋದು. ಹೌದಾ? ಇಲ್ಲಿ ಪುರುಷರ ಚಟುವಟಿಕೆಗಳನ್ನಾದ್ರೂ ಏನು? ಐತ್ರಿ ಹೆಂಗಿದಿಗೆ ಬೆಚ್ಚನ ಬ್ಯಾಸಿಗೆ ಬದುಕಿಲ್ಲ, ಗದ್ದೆ ಹೆಚ್ಚಿಲ್ಲ, ಕಟ್ಟಿ ಮ್ಯಾಗ ಕುಂತೇನ ಮನೆಗೆ ಹಿಂಗಾತಿ ಈ ಮನೆಗೆ ಹಿಂಗಾತಿ, ಮೋದಿ ಬರ್ತಾನ ಆತ ಬರ್ತಾನ ಈತ ಬರ್ತಾನ, ಬರೀ ಸುದ್ದಿ ಹೇಳೋದ್ರಿಗೆ ಇರ್ತಾರ. ಇಲ್ಲಿ ಮುಖ್ಯ ವ್ಯಾಪಾರ ಆದ್ರೂ ಏನು? ಮುಖ್ಯ ವ್ಯಾಪಾರ ಮದ್ಯ ಸಿಗರೇಟ್ ಮಾರೋದು, ಮಟ್ಕ ಇಸ್ಪೇಟ್ ಆಡೋದು. ಹೋಗ್ಬಿಡ್ರಿ, ಕೊನೆಯದಾಗಿ ಕೇಳ್ತೀನಿ, ಇಲ್ಲಿ ಮುಖ್ಯ ಉತ್ಪಾದನೆ ಆದ್ರೂ ಏನು? ಇಲ್ಲಿ ಮುಖ್ಯ ಉತ್ಪಾದನೆ ಏನಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನ ಕಿತ್ ಒಗೆದರೆ ಮುಖ್ಯ ಉತ್ಪಾದನೆ ನೋಡ್ರಿ. ರೀ ಶೆಟ್ರೆ, ನೀವು ತುಂಬಾ ಮಜವಾಗಿ ಮಾತಾಡ್ತೀರಿಪ್ಪ. ನಿಮ್ಗೆ 10 ನಿಮಿಷದಾಗ ಇಷ್ಟು ಮಜಾ ಮಾಡಿನಂತಂದ್ರೆ ಇನ್ನು ನೀವು 1 ತಾಸು ನಮ್ಮ ಜೋಡಿ ಕಾಳ್ರಿ. ಅಷ್ಟ್ರಾಗ 3 ತಿಂಗಳು ನಕ್ಕು ವಾಂತಿ ಮಾಡಿಕೊಂಡು 9 ತಿಂಗಳು ಮರೆಯಲಾದಂತ ಮಜಾ ಕೊಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಶೆಟ್ಟಿನೇ ಅಲ್ಲ ನೋಡ್ರಿ. ರೀ ಶೆಟ್ರ, 1 ಗಂಟೆ ಯಾಕ್ರಿ ಅಪ್ಪ? ನನಗೆ ಕೆಲಸ ಮುಗಿದಾದ್ಮೇಲೆ 1 ದಿವಸ ನನ್ನ ಜೊತೆ ಫ್ರೀಯಾಗೇ ಇರೋಣಂತಲ್ಲ. 1 ದಿನ ಪೂರ್ತಿ ಅಂದ್ರೆ ಸತ್ತೇ ಹೋಗ್ತೀರ. ಯಾಕ್ರಿಪ್ಪ? ನಕ್ಕು ನಲಿಗೆ ಸಾಯ್ತೀರಾ ಅಲ್ಲೇ. ಹಂಗ ಶೆಟ್ರೆ, ನನ್ಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಇನ್ನು ಹೋಗ್ಲಾ? ಹೋಗೇ ಬಿಡ್ತೀರಾ? ಹಾ, ಹೋಗ್ಬೇಕು. ಈ ಅನ್ನ ತಿನ್ನೋ ಬಾಯಿ ಅಂತ ಹೋಗಿ ಅಂತ ಹೆಂಗ್ ಹೇಳದ್ರಿ? ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ಭೇಟಿ ಆಗೋಣಂತ. ನಾನು ಈಗ ಹೋಗ್ಲೇಬೇಕು. ಬಾಯ್ ಬಾಯ್. ನಾನು ಬರಲ್ಲ. ಹಾ, ಬಾಯ್ ಬಾಯ್. ಅಲ್ಲ ಹೋಗೋದು ಹೊತ್ರಿ ಸ್ವಲ್ಪ ಬೆಚ್ಚಗೆ ಮಾಡಿದ್ರೆ ಬೇಸಿತ್ತು.
ಹರಿದು ಬಂಧನದಲ್ಲಿ ಭದ್ರವಾಗಿದೆ. ಈ ಬಂಧನದಿಂದ ಪಾರಾಗಲು ನಾನು ಯಾವುದಾದರೂ ವಿಷಯವನ್ನು ನಿರ್ಧರಿಸಲೇಬೇಕು. ಹಣದ ಮಲ್ಲಿಗೆಯೊಂದು ಮನದಿ ಭ್ರಮರವನ್ನು ಆಕರ್ಷಿಸಲು ಅರಳು ನಿಂತಂತೆ ಹೇರು ಯೌವನದ ಈ ಹೆಣ್ಣು ಈ ಚಾಣಕ್ಯನ ಸಮೀಪ ಸೇರಲು ನಿಂತಿರಬಹುದೇ? ಏನು ಲಾವಣ್ಯ, ನನ್ನ ಮೋಕ ಭಂಗಿಯಲ್ಲಿ ಅದಾವ ನೋಟಕನನ್ನು ಇರಲಿ ನಿಂತಿರುವೆ? ಪ್ರತ್ಯಕ್ಷವಾಗಿ ನಿಮ್ಮನ್ನು ಕಾಣಲೆಂದೇ ಬಂದೆ. ಲಾವಣ್ಯ, ನಿನ್ನನ್ನು ಹೊತ್ತು ತಂದಾಗಿನಿಂದಲೂ ಕತ್ತೆತ್ತಿ ನೋಡದ ನೀನು ನನ್ನ ಬರವನಾಶಿಸಿ ನಿಂತಿರುವೆ ಅಂದರೆ ಈ ನಿನ್ನ ಹೊನರಾಗದ ಹೂವು ಈ ದುಂಬಿಗಾಗಿ ಅರಳಿ ಕಾದಿರಬಹುದೇ? ಮಾಡಿಕೊಂಡಿದ್ದ ಈ ಹಕ್ಕಿಯನ್ನು ಕದ್ದು ತಂದು ಬೇರೆಯವರಿಗೆ ಸ್ವಾಗತ ಹೇಳುವ ಪಂಜರದಲ್ಲಿಟ್ಟಲು ಕಾರಣವೇನೆಂದು ಕೇಳಲು ಬಂದೆ. ಲಾವಣ್ಯ, ಈ ಚಾಣಕ್ಯ ಕಾರಣವಿಲ್ಲದ ಯಾವ ಕೆಲಸಕ್ಕೂ ಕೈ ಆಗುವುದಿಲ್ಲ. ಒಂದು ನಿನ್ನ ಅಣ್ಣನ ಮೇಲಿನ ದ್ವೇಷಕ್ಕಾಗಿ ನಿಮ್ಮ ಕುಟುಂಬವನ್ನೇ ಸರ್ವನಾಶ ಮಾಡಲೆಂದೇ ನಿನ್ನ ಮನೆಗೆ ಬಂದ. ಈ ನಿನ್ನ ಸೌಂದರ್ಯಕ್ಕೆ ಶರಣಾಯಿತು. ರೂಪವೇ ನೀನು ಜೀವಂತವಾಗಿರಲು ಕಾರಣ. ನನ್ನ ಗಂಡನಾಗುವುದೆಂದರೂ ಹೇಳಿ ನನ್ನ ಮನದ ಭರವಸೆಯ ಮಡಿಕೆಯಲ್ಲಿ ನೀರನ್ನು ಕುದಿಸಿ ಅನುರಾಗದ ಹಕ್ಕಿಯನ್ನು ಹಾಕಿ ಭವಿಷ್ಯತೆಯಲ್ಲಿ ಅನ್ನವನ್ನು ಮಾಡಿ ಉಷ್ಟಾಂಡವನ್ನು ಊಟವನ್ನು ನೀವು ಉಂಡು ಈ ಎಂಜಲಾದವನ್ನು ಆ ನಾಗರಾಜನಿಗೆ ಒಪ್ಪಿಸುವುದ್ಯಾಕೆ? ಹೆಂಡತಿ ಹೆಣ್ಣು ಬೇರೆಯವರಿಗೆ ಒಪ್ಪಿಸುವುದೇ ನಿಮ್ಮ ಗಂಡಸ್ತನವಾ? ವೇದಾಂತ ಶ್ರೀರತ್ನವೇ, ನಾನು ಆ ನಿನ್ನ ನೀತಿಯ ಪುರಾತನ ಪತಿಯಲ್ಲ. ಪ್ರತಿಯೊಂದು ಕೆಲಸವನ್ನು ಲಾಭಕ್ಕಾಗಿ ಮಾಡುವ ನವಯುಗಾಧಿಪತಿ. ನೋಡು ಲಾವಣ್ಯ, ಹುಚ್ಚು ವೇಚನೆಗಳನ್ನು ಬಿಟ್ಟು ಬೇಗದೆ ವೇಚಿಸು. ನಾಗರಾಜನ ಮನೆಯಲ್ಲಿ ಅವನ ಪೂರ್ವರು ಪೂಜಿಸುವ ಬಂಗಾರದ ಶಿವನ ವಿಗ್ರಹ ನವರತ್ನಗಳಿಂದ ಅಲಂಕಾರಗೊಂಡಿದೆ ಅಂತೆ. ಆ ವಿಗ್ರಹದ ಒಡೆತನ ನನ್ನದಾಗಿರಬೇಕು. ನೀನು ನಿನ್ನ ರೂಪದಿಂದಲೇ ಅಪರಿಚಿತರಬೇಕು. ನಿಮ್ಮ ದುಡ್ಡಿನ ಆಸೆಗೆ ದಾಹಕ್ಕಾಗಿ ನಿಮ್ಮ ಸತಿಯಾಗುವುದಲ್ಲದೆ ಸೂಳೆಯಾಗಿ ಬಾಳು ಎನ್ನುತ್ತಿರಲ್ಲ. ಸತಿ ಸೂಳೆ ಎಂದು ಅರ್ಥವಿಲ್ಲದನ್ನು ನನ್ನ ಮುಂದೆ ಉಚ್ಚರಿಸಬೇಡ ಎಣ್ಣೆ. ಈ ಕಾರ್ಯ ಮುಗಿದರಲ್ಲಿ ಯಾವತ್ತಿದ್ದರೂ ಈ ಚಾಣಕ್ಯನಿಂದ ಆ ಅಮೂಲ್ಯ ವಿಗ್ರಹ ನಮಗೆ ದಕ್ಕಿದೊಡನೆ ಈ ದರೆಯಲ್ಲಿ ನಿನಗಾಗಿ ಪ್ರೇಮದ ಅರಮನೆಯನ್ನು ನಿರ್ಮಿಸಿ ನಿನ್ನ ಸೇವೆಗಾಗಿ 100 ದಾಸಿಯರನ್ನಿಟ್ಟು ನಿನ್ನನ್ನು ಮುತ್ತು ರತ್ನಗಳಿಂದ ಅಲಂಕರಿಸಿ ನನ್ನ ಹೊಸ ಸ್ವರ್ಗದ ರಾಣಿಯನ್ನಾಗಿಯೇ ಮೆರೆಸಿವೆ. ಅದು ನಾನು ನಂಬಲೇ ಚಾಣಕ್ಯ. ಆ ಶಿವರಾಣಿಯಾಗಿಯೂ ನಂಬು. ಹೊಳೆಯನ್ನು ದಾಟಿದ ಮೇಲೆ ನನ್ನ ಕೈ ಬಿಡುವುದಲ್ಲ ತಾನೇ? ನೋಡು, ನಂಬು ಎಂದು ಒಂದು ಸಲ ಹೇಳುವೆ. ನೀನು ಇದನ್ನು ನಂಬದಿದ್ದರೆ ನನ್ನ ಕ್ರೂರ ಹಂಗು ನಿನ್ನ ಅಣ್ಣನ ಶಿರಸ್ಸನ್ನು ಛೇದಿಸಿತು. ಎಚ್ಚರ. ಬೇಡ, ನೀವು ಹೇಳುವ ಯಾವ ಕೆಲಸವನ್ನಾದರೂ ಮಾಡ್ತೀನಿ. ಪ್ಲೀಸ್, ನನ್ನ ತಾಯಿ ಅನ್ಕೊಂಡಂತೆ ನನ್ನ ಅಣ್ಣನನ್ನು ಏನು ಮಾಡಬೇಡಿ. ಪ್ಲೀಸ್, ನಿಮ್ಮ ಕಾಲಿಗೆ ಬಿಟ್ಟ ನನ್ನ ರಾಜನನ್ನು ಬಾಳು ಬಿಡಿ. ಪ್ಲೀಸ್, ನನ್ನ ಶೀಲ ನಾಯಿ ನರಿಗಳ ಪಾಲಾದರೂ ಚಿಂತೆ ಇಲ್ಲ. ಗುಡ್, ವೆರಿ ಗುಡ್. ರಂಬೆಯ ರೂಪ, ಮೇನಕೆಯ ಮಾಟ, ಊರ್ವಶ ಒನಪು ಪಡೆದಿರುವ ನಿನ್ನಂತ ಸುಂದರಿ ಮನಸ್ಸು ಮಾಡಿದರೆ ಪುಡಿಮಾಟವೇ ಕಾರ್ಯ ಸಾಧಿಸಬಹುದು. ಲಾವಣ್ಯ, ದೇವ ಕನ್ಯೆಯರ ದೇಹ ಸಂಪತ್ತನ್ನು ಹೊಂದಿರುವ ನೀನು ಸಿರಿ ಸಂಪತ್ತನ್ನು ಹೊಂದಿರುವ ನಾಗರಾಜನಿಗೆ ನಿನ್ನ ಕೆಂಬಣ್ಣದ ಮೈ ರುಚಿ ಹಚ್ಚಿ ಅವನನ್ನು ಸಂಪೂರ್ಣ ಹುಚ್ಚನಾಗಿ ಮಾಡಿ ಆ ಬಂಗಾರ ಶಿವನ ಗ್ರಸ್ತಳ ಹರಿದು ಅದನ್ನು ಲಪಟಾಯಿಸಿಕೊಂಡು ಓಡಿ ಬಂದರೆ ಈ ಚಾಣಕ್ಯ ಅಜೀವಾಪಾರಿ ಅಂತ ನಿನ್ನ ದಾಸನೆಂದುಕೊಳ್ಳಿ. ಈಗ ನನ್ನ ಮೇಲೆ ಆ ನಾಗರಾಜನಿಗೆ ಮನಸ್ಸಾದರೆ
ಇರುವಾಗ ಆ ಸ್ತ್ರೀ ಲಂಪಟ ನಾಗರಾಜನೇ ಲೆಕ್ಕ. ನನ್ನನ್ನು ತುಂಬಾ ಹೊಗಳ್ತಿದ್ದೀರಾ. ಸಾಕು, ಇನ್ನು ಹೋಗೋಣವೇ? ಹೋಗೋದಕ್ಕೆ ಮೊದಲು ನನ್ನ ಹಿರಾದ್ದುರಿಯನ್ನು ಎಬ್ಬಿಸಲೊಂದು, ಹೊರಬೇಳಲಿ ನಿನ್ನ ಹಿಂಪಾದ ಗಾನ. ಬಡವನ ಬಾಳು ದೇವರಿಲ್ಲದ ಗುಡಿಯ ಗೋಳು. ಅಲ್ಲಿ ನಮಸ್ಕರಿಸುವರಿಲ್ಲ, ಇಲ್ಲಿ ಪುರಸ್ಕರಿಸುವರಿಲ್ಲ. ಸಲಹುವ ಶಿವನೇ ವಿಧಿಯಾಗಿ ಮುನಿದಾಗ ಕೈಯಲ್ಲಿಡಿದಿರುವ ಹೂಮಾಲೆ ಸರ್ಪವಾಗಿ ಕಚ್ಚುವುದರಲ್ಲೇನು ತಪ್ಪಿಲ್ಲ. ಒಡ ಹುಟ್ಟಿದ ಅಣ್ಣನೇ ಅನುಜರನ್ನು ದೂರ ತಳ್ಳಿದಾಗ ಇತರರನ್ನು ಮುನಿದೇನು ಫಲ? ಆಸೆಗಳೇ ಸತ್ತು ಹೋದ ಮೇಲೆ ಅಮೃತ ಸಿಕ್ಕರೇನು ಫಲ? ಬಾಳ ಪಟಲದಲ್ಲಿ
ಬರದಿದ್ದು ಭೋಗಿಸಲೇಬೇಕು. ಕ್ಷಮಿಸಿ, ಅವಸರದಲ್ಲಿ ಹಾಗಾಯಿತು. ಇದೇನಣ್ಣ, ಕೊಟ್ಟ ವೇಷ ಬದಲಾಯಿಸಿದೊಡನೆ ಇಂದುಟ್ಟಿದ ತಮ್ಮನನ್ನೇ ಮರೆತು ಬಿಡುವಷ್ಟು ಮನಸ್ಸು ಬದಲಾಯಿಸಿದ್ದೀಯ. ರಗಣ, ಕಂಡರು ಕಾಣದ ಹಾಗೆ ನಡೆಯಲು ನಾನಿನಗೆ ಮಾಡಿದ ಕೇಡಾದರೂ ಏನಣ್ಣ? ಬಾರಣ, ನಿನ್ನ ಈ ಮೋಸದ ಮೋಜಿನ ಹೊಂಡದಿಂದ ಎದ್ದು ಮನೆ ಎಂಬ ಮಮತೆಯ ಕಡಲಿಗೆ. ಚಂದ್ರು, ಈ ನಿನ್ನ ವೇದಾಂತವನ್ನು ಕೇಳಲು ನನಗಿಷ್ಟವಿಲ್ಲ. ಸುಖದ ಸುಪ್ಪತ್ತಿಗೆ ತೂಗು ಉಯ್ಯಾಲೆಯಲ್ಲಿ ಕುಳಿತ ನಾನು ಒತ್ತಿನ ತುತ್ತಿಯು ಕತ್ತೆಯಿಂದ ದುಡಿಯಲು ಮನೆಗೆ ಬರಲೆ. ಹುಟ್ಟಿದ ಮನೆಯು ನಿನಗೆ ಕತ್ತೆಗಿಂತ ಕಡೆಯಾಯಿತಲ್ಲವೇ? ರಗಣ, ಸುಖವೆಂದು ಹಣದಿಂದ ಕೊಳ್ಳುವ ನಿನ್ನ ಈ ಸುಖ ಹೋಗಿನ ಸುಖ ಆಗುವುದೇ ಹೊರತು ಪವಿತ್ರವಾದ ಪ್ರೇಮವಲ್ಲವಣ್ಣ. ಅಣ್ಣ, ನಿನ್ನ ಈ ಪ್ರೀತಿಯನ್ನು ಈ ತಮ್ಮ ತಂಗಿಯರ ಮೇಲರಿಸಿ ಮನೆಗೆ ಬಂದಿರು. ಚಂದ್ರ, ನನ್ನ ಉಸಿರಿನವರೆಗೂ ನಿನ್ನನ್ನು ಸುಖದಿಂದಿಡುವೆ. ಚಂದ್ರ, ನೀನೆಷ್ಟೇ ದುಡಿದರೂ ನನ್ನ ಒಂದು ದಿನದ ವೆಚ್ಚವನ್ನಾದರೂ ಹಿಡಿಯಲಾಯಿತೆ. ನೋಡಿ ನನ್ನನ್ನು ಕಿರಿಯನ್ನೊರಿಸಿ ಎಷ್ಟು ಸುಖವಾಗಿರುವೆ. ಕಷ್ಟದರ್ಥವೇ ಗೊತ್ತಿಲ್ಲ ನನಗೆ. ರಗಣ್ಣ, ನೀನು ಈ ದುರ್ಚಟಗಳಿಗೆ ಬಿದ್ದು ನಮ್ಮ ಪಿತ್ರಾರ್ಜಿತ ಆಸ್ತಿಯನ್ನೆಲ್ಲ ಪೋಲು ಮಾಡದಿದ್ದರೆ ನಮಗಿಂದು ಈ ಕಡು ಬಡತನ ಬರುತ್ತಿಲ್ಲ. ರಗಣ್ಣ, ಪಿತ್ರಾರ್ಜಿತ ಆಸ್ತಿ ಎಂದೇಕವತ್ತಲ್ವೇ? ನಾನು ಹಾಳು ಮಾಡಿದ ಮನೆ ಮಠಕ್ಕೆ ಬದಲಾಗಿ ತೆಗೆದುಕೋ, ನಿನಗೆಷ್ಟು ಬೇಕು. ರಗಣ್ಣ, ಇಷ್ಟೊಂದು ಹಣ ಅದಾವ ಮಾರ್ಗದಿಂದ ಗಳಿಸಿದೆಯಲ್ಲ? ಹಸಿವಲ್ಲೇ ಇಂಗಿಸಲು ಸಸ್ಯಾಹಾರವಾದರೇನು ಮಾಂಸಾಹಾರವಾದರೇನು? ನೋಡು ಚಂದ್ರು, ನಾನ್ ವೆಜಿಟೇರಿಯನ್ ಮನೆ. ಜೂಜಾಟವಾಡಿ ಗುಂಡಾಗಿರಿ ಮಾಡಿ ಎದರಿಸಿ ಬೆದರಿಸಿ ಗಳಿಸಿದ ಹಣವಿದು. ನಿನ್ನ ಅಲ್ಪ ಸುಖಕ್ಕಾಗಿ ಕಂಡವರ ಮನೆ ಕೊಳ್ಳೆ ಹೊಡೆದು ಗಳಿಸಿದ ಈ ಹಣ ನಮಗೆ ಬೇಡಣ. ರಗಣ್ಣ, ಈ ಹಣದ ಒಡೆಯರು ಇಡೀ ಶಾಪ ಹಾಕುವ ಮೊದಲೇ ಈ ಹಣವನ್ನು ಅವರಿಗೆ ಹಿಂದಿರುಗಿಸಿ ಅಂಜದೆ ಅಳುಕದೆ ಸುಖದಿ ಸುಮಾರ್ಗದ ಮೆಟ್ಟಿಲೇರು ಬಾರಣ. ಸುಮಾರ್ಗ ಸುಮಾರ್ಗ ಎಂದೆನ್ನುವ ನೀನು ಇಂದಿನ ಸಮಾಜದತ್ತ ದೃಷ್ಟಿ ನೋಡು. ಎಲ್ಲಿದೆ ನಿನ್ನ ನ್ಯಾಯ? ಅದು ಅನ್ಯಾಯ ಎಂಬ ಬೂದಿಯಿಂದ ಮುಚ್ಚಿ ಹೋಗಿದೆ. ನಮ್ಮ ದೇಶದ ಮಹಾನ್ ರಾಜಕೀಯ ಪುಡಾರಿಗಳು ರಾಷ್ಟ್ರದ ಹಿತ ಚಿಂತನೆಯನ್ನು ಬದಿಗೆ ತಳ್ಳಿ ತಮ್ಮ ಅಸಲಗಳಿಗೆ ಬಡದಾಡುವಾಗ ನನ್ನಂತವನೊಬ್ಬ ನ್ಯಾಯದ ತೊಟ್ಟಿಲು ತೂಗಲು ಹೋದರೆ ಸ್ವಾರ್ಥದ ಸರಪಳಿಯಿಂದ ಬಂಧಿಸಿದ ಆ ತೊಟ್ಟಿಲು ತೂಗಿದೆ. ಚಂದ್ರು, ನಮ್ಮ ಸರ್ಕಾರದ ಕೆಲ ಅಧಿಕಾರಿಗಳು ಮೋಸದ ಮಲ್ಲಿಗೆಯನ್ನು ಮುಡಿದು ಲಂಚ ಮಂಚದ ಮೇಲೆ ಮಲಗಲು ನಸುನಗೆಯ ವೇಷ ಧರಿಸಿ ಭಕ್ತರಿಯ ಭರವಸೆಯ ಮೋಡಿ ಹಾಕಿ ಕರೆವೆಂಬ ಲಾಡಿ ಸಡಲಿಸಿ ಮನವೆಂಬ ಶೀಲವನ್ನೊಪ್ಪಿಸುವ ಸೋಗಿನ ಸೂಳೆಯರ ನಾಡಿನಲ್ಲಿ ನನ್ನಂತವನೊಬ್ಬ ಸುಮಾರ್ಗದ ರಥ ಎಳೆಯಲು ಹೋದರೆ ದುರಾಸೆಯೇ ಸಿಂಗಾರ ನೊಂದಿರುವ ವಿಲಾಸಿಯರ ಜಾತ್ರೆಯಲ್ಲಿ ಆ ರಥ ಚಲಿಸಿದೆ. ನೋಡು ಚಂದ್ರು, ಈ ಜಗದ ಜೋಕಾಲಿಯಲ್ಲಿ ಕಪಟತನದ ಜನಜೀಕಿ ಸುಖದ ಜಲಾದಿಯಲ್ಲಿ ಈಜಾಡುವಾಗ ನಾನೇಕೆ ಆ ಜಯವಲ್ಲಿದ ಸಜ್ಜನಿಕ ಜಂಜಾಟದಲ್ಲಿ ಸಿಕ್ಕಲೆ? ರಗಣ, ನೀನಿನ್ನು ದೀಪವನ್ನು ಬುದ್ಧಿಸಲು ಹೊರಟಿರುವ ಪತಂಗವಣ್ಣ. ಬುದ್ಧಿಸಿ ಮೈ ಸುಟ್ಟುಕೊಂಡಾಗಲೇ ನಿನಗರಿವಾಗುವುದು ದೀಪ ಎಂದರೇನೆಂದು. ನಿನ್ನ ಈ ಅನೈಸರ್ಗಿಕ ಕೃತ್ಯಗಳನ್ನು ತೊರೆದು ಈ ರಕ್ತ ಭಾಗಿಗಳ ನೈಸರ್ಗಿಕ ಪ್ರೀತಿಗಾಗಿ
ದಾರಿಯಾಗಿ ಆದರೂ ಮನೆಗಾದರೂ ಬರೋಣ. ಮಳೆ 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 ಯಾಕೆ ಬರಬಡಿಸುವೆ? ಮನೆಯಲ್ಲಿರುವುದಾದರೂ ಏನು? ಅದೇ ಇಡೀ ಹಿಟ್ಟಿಯಾಗಿ ಬಿಡುವ ಕಣ್ಣೀರು ತಾನೆ. ನಿಜವಾಗಿಯೂ ನುಡಿಯುವುದಾದರೆ ಈ ಹಣವೇ ದೇವರು. ನೀನು ಪ್ರಾಣ ಕೊಟ್ಟರೂ ನಾನು ನನ್ನ ದೇವರನ್ನು ನಾನು ಬಿಡಲಾರೆ. ನಾ ಹೋಗುವೆ. ಅಯ್ಯೋ ಮಂಕೆ, ನ್ಯಾಯ ಎಂಬ ಹೂವಿಗೆ ನೀತಿ ಎಂಬ ನೀರನ್ನಾಕಿ ಪ್ರೀತಿ ಎಂಬ ಸುಖದ ಸುವಾಸನೆ ಸೇವಿಸೆಂದರೆ, ಅನ್ಯಾಯ ಎಂಬ ಹಾವಿಗೆ ಅನೀತಿ ಎಂಬ ಹಾಲನ್ನೇ ಹಾಕಿ ಸಾಕಿ ಬೆಳೆಸಿದ ನಿನಗೆ ಕೊನೆಗೆ ಸಿಗುವುದು ಸಾವಿರೆಂಬ ನೋಳೆ ಹೊರತು ನಲಿವೆಂಬ ಹುಟ್ಟಲ್ಲ. ಒಡಲೊಂದಿದೆ ಎಂದು ಒಡಿಮೆಯ ಹಾಲನ್ನೇ ನೀಡಿದರೆ ನಿರಾಕರಿಸಿ ವಂಚನೆ ಎಂಬ ಮೋಸದ ಮನೆಗೆ ಬಾಯಿ ಹಾಕಿ ಹಣವೆಂಬ ಕ್ಷೀರವನ್ನೇ ಇರುವ ನಿಮ್ಮಂತ ದುರ್ಮಾರ್ಗಿಗಳಿಗೆ ಸುಖ ಎಂದಾದರೂ ದಕ್ಕಿತೆ? ಸಾಧ್ಯವೇ ಇಲ್ಲ. ಹಣ ಹಣವೆಂದು ಮೋಸದ ಮಸಲದಲ್ಲಿಯೇ ಇದ್ದುಕೊಂಡು ಹಣವೆಂಬ ರಕ್ತದ ಹುಟ್ಟಿನಲ್ಲೇ ಬಡವರ ಎಣವನ್ನೇ ಬಿಡದೆ ಹೀರುತ್ತಿರುವ ನಿಮ್ಮಂತ ತುಚ್ಛ ಭೂತಗಳನ್ನು ಮಚ್ಚೆಯಿಂದ ಕೊಚ್ಚರಿಸುತ್ತಿದ್ದರೆ ಉಳಿವಿಲ್ಲ ಭಾರತಾಂಬೆಗೆ, ಅಳಿವಿಲ್ಲ ನಿಮ್ಮಂತ ನರಪಿಚಾಚಿಗಳಿಗೆ. ಓ ವಿಶ್ವಕರ್ತ, ಅದೇಕೆ ಕಲ್ಲಾಗಿ ಕುಳಿತಿರುವೆ? ನೀನೇನು ಮನುಷ್ಯ ಕಲ್ಪನೆಯ ಕಲ್ಲು ಮೂರ್ತಿಯೋ ಅಥವಾ ಸರ್ವ ಜೀವಿಗಳ ಸೃಷ್ಟಿಕರ್ತನೋ? ಒಂದು ವೇಳೆ ನೀನು ಕಲ್ಲೇ ಆಗದಿದ್ದರೆ ಬೀಸಲಿಲ್ಲ ಕೋಪದ ಉರಿಯನ್ನು ಬಿರುಗಾಳಿಯ ರೂಪದಲ್ಲಿ ಬಯಸು ಇಂಥ ದೇಶ ಮೋಸಗರೆಂಬ ತೋಳಗಳನ್ನು ನಿನ್ನ ತಾವ ಅಗ್ನಿಯಲೇ ಅನುಗ್ರಹಿಸು. ಒಂದು ಒಳ್ಳೆ ಬಾಳೆಯನ್ನು ಭಾರತಾಂಬೆಗೆ ಶಾಂತಿಯ ಮಡದಿಯಲಿ. ಇಲ್ಲವಾದರೆ ನಮ್ಮಂತ ನಿಷ್ಕಪಟ ನಿಸ್ವಾರ್ಥ ಜೀವಿಗಳ ಅಶಕ್ತ ಜೀವಿಗಳ ಗೋಳು ಕೇಳಿದರೆ ಅಶಕ್ತ ಜೀವಿಗಳ ನೊಂದ ನಿಟ್ಟುಸಿರೆಂಬ ಕಠೋರ ತಪಸ್ಸಿಗೆ ಸುಟ್ಟು ಬೂದಿಯೋ ಜೋಕೆ. ಓಹೋ, ನೀವಾ? ನಮ್ಮಣ್ಣ ಹೊರಗಡೆ ಹೋದವರು ಇನ್ನೂ ಮನೆಗೆ ಬಂದಿಲ್ಲ. ಬನ್ನಿ ಕೂತ್ಕೊಳ್ಳಿ. ದಯವಿಟ್ಟು ಕ್ಷಮಿಸಿ, ನಿಮಗೆ ಕೂರ್ಸೋದಕ್ಕೆ ನಮ್ಮ ಮನೆಯಲ್ಲಿ ಕುರ್ಚಿನೇ ಇಲ್ಲ. ಕುರ್ಚಿಯ ಮೇಲೆ ಕೂಡಿಸದಿದ್ದರೆ ಏನಾಯಿತು ಕಮಲ? ನಿಮ್ಮ ಮನದಲ್ಲಾದರೂ ಕೂಡಿಸಲೆಂದು ನಂಬಿದ್ದೇನೆ. ನೋಡು ವಿಜಯ್, ಎಷ್ಟೇ ಆದರೂ ನೀವು ದೊಡ್ಡ ಶ್ರೀಮಂತರು, ನಾವು ಬಡವರು. ನನ್ನ ಕೈ ಹಿಡಿದು ನನ್ನ ಮದುವೆ ಆಗ್ತೀನಂತ ಭರವಸೆಯ ನಾಟಕದ ಮಾತನಾಡಿ ಮುಂದೆ ನನ್ನ ಬಾಳಿಗೆ ನೀವು ಕಲ್ಲಾಗದಿರಿ. ನಿನ್ನ ಬಾಳ ಮೇಲೆ ಹಾಕುವುದು ಕಲ್ಲಲ್ಲ ಕಮಲ, ಮೃದು ಮಲ್ಲಿಗೆ. ಈ ವಿಜಯ ಕಮಲೆಯನ್ನು ಪ್ರೀತಿಸುವುದು ಕಾಮಕ್ಕಾಗಿ ಅಲ್ಲ, ಪ್ರೇಮಕ್ಕಾಗಿ, ನನ್ನ ಬಾಳ ಸಂಗಾತಿಗಾಗಿ. ನೀವೇ ನನ್ನ ಬಾಳ ಬಳ್ಳಿನ ಆಸರೆಯ ಕಲ್ಪವೃಕ್ಷವಾಗಿ ಬಂದಿರಬೇಕಾದ್ರೆ ನನ್ನ ಒಪ್ಪಿಗೆಯ ಅವಶ್ಯಕತೆ ಆದ್ರೂ ಏನಿದೆ ರಾಜ? ನಿನ್ನಂತ ಮನದೆನ್ನೆಯ ಮನಸ್ಸಿನಲ್ಲಿ ನಿಂತ ನಾನೇ ಭಾಗ್ಯಶಾಲಿ. ಭಾಗ್ಯಶಾಲಿ ಎಂಬ ಆ ನಿಮ್ಮ ಬನದಲ್ಲಿ ನಿಮಗೋಸ್ಕರ ಅರಳಿರುವ ಕಮಲೆ ನಿಜವಾಗ್ಲೂ ನಾನೇ ಪುಣ್ಯಶಾಲಿನಿ. ಮಾತಿನಲ್ಲಿ ನೀನು ಬಲು ಜಾಣಳು. ಕಳ್ಳತನ ಮಾಡೋದ್ರಲ್ಲಿ ನೀವು ನಿಸ್ಸೀಮರು. ಕಳ್ಳತನ ನಾನೇನು ಮಾಡಿದ್ದೇನೆ? ಮತ್ತೆ ನಮ್ಮಣ್ಣ ಇದ್ದಾನ ಎಂಬ ನೆಪದಿಂದ ಈ ಮನೆಗೆ ಬಂದು ಈ ಹೆಣ್ಣಿನ ಮನಸ್ಸನ್ನ ಕದ್ದ ಕಳ್ಳರು ನೀವೇ ಅಲ್ವೇ? ಈ ವಿಷಯದಲ್ಲಿ ಆ ದೇವರು ಕಳ್ಳನನ್ನಾಗಿ ಮಾಡುವ ಬದಲು ದರೋಡೆಕೋರನನ್ನಾಗಿ ಮಾಡಿದ್ದರೆ ಬಹಳ ಚೆನ್ನಾಗಿತ್ತು. ಯಾಕೆ? ನಿನ್ನ ಮನದ ಜೊತೆಗೆ ನಿನ್ನ ತನುವನ್ನು ನನ್ನ ನಿಲಯಕ್ಕೆ ದರೋಡಿಸಬಹುದಾಗಿತ್ತು. ದರೋಡಿಸಬಹುದೇನಾಗಿತ್ತು. ಆದ್ರೆ ನಿನ್ನ
ಕೆಂಬಣ್ಣದ ಕೆಂದುಟಿಯ ಮೇಲೆ ನನ್ನ ತುಟಿಯಾಸೆ ತೀರಿಸು ಎಂದೆನ್ನುವೆಯಾ? ಛೀ, ಹೋಗಿಯಪ್ಪ, ನನಗೆ ನಾಚಿಕೆ ಆಗುತ್ತೆ. ಬಲು ತುಂಟರು ನೀವು. ತುಂಟ ನಾನಲ್ಲ, ಪ್ರೇಮ ಪಕ್ಷಿಯ ಮೇಲೆ ಮುದ್ದಿನ ಮಳೆಗರೆಯುವ ನೆಂಟ. ಹಾ, ಮೊದಲು ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗೋಣ, ಆ ಬಳಿಕ ಇದೆಲ್ಲವನ್ನ ನೆರವೇರಿಸೋಣ. ಓ ದೇವಾ, ಆ ಸಮಯವನ್ನು ಆದಷ್ಟು ಬೇಗನೆ ಕರುಣಿಸು. ಈ ನನ್ನ ಚೆಲುವೆಯ ಒಲವಿಗೆ ಮನಸೋತು ದಿನ ಕಳೆಯದೆ ಮಂಕಾಗಿದೆ. ನೋಡಿ, ನೀವು ಹಸಿದುಕೊಂಡು ಮನೆಗೆ ಬಂದಿದ್ದೀರಂತ ಕಾಣುತ್ತೆ. ನಡೆಯಿರಿ, ಊಟ ಬಡಿಸ್ತೇನೆ, ಹೊಟ್ಟೆ ತುಂಬಾ ಊಟ ಮಾಡುವಿರಂತೆ. ಹಸಿದಿದ್ದು ಹೊಡಲಲ್ಲ ಹೊಲವು, ಬೇಕಾಗಿದ್ದು ಹಾಲಲ್ಲ ಹಾಡು. ನೀನೊಪ್ಪಿ ನಿನ್ನ ಮನದಡಿಗೆಯನ್ನೇ ನೀಡಿದರೆ ಪ್ರೇಮದೂಟವನ್ನೇ ಮಾಡುವೆ. ಹಾಗೆ ಆಗಲಿ.
ಮನದಿನಿಯರೊಡನೆ ಮನಪೂರ್ಣವಾಗಿ ಮಾತನಾಡುವುದರಲ್ಲಿ ಸಮಯ ಸಂಧಿಸುವುದೇ ಗೊತ್ತಾಗಲಿಲ್ಲ. ಕಮಲ, ನಿನ್ನಣ್ಣ ಬಂದರೆ ನಾನು ಬಂದು ಹೋಗುತ್ತೇನೆಂದು ಹೇಳು. ನಾನಿನ್ನು ಬರಲೇ? ಹೋಗಲೇಬೇಕಾ? ಹೋಗುವೆ, ಆದರೆ ನಿನ್ನ ಹೃದಯದಿಂದಲ್ಲ. ಮತ್ತೆ ಮುಂಜಾನೆ ಮುಗಿಯುತ್ತಾ ಬಂದಂತೆ ನಲ್ಲ ನಲ್ಲೆಯರ ಸರಸದ ಸಮಯವು ಮುಗಿದಿದೆ ಎಂದು ಗಡಿ 12ರತ್ತ ಓಡುತ್ತಿದೆ. ನಾನಿನ್ನು ಬರಲೇ? ಆಯ್ತು, ಹೋಗ್ ಬನ್ನಿ. ಬಾಯ್. ಕಮಲ, ಸ್ವಲ್ಪ ನೀರ್ ತಾ. ಕಮಲ, ಇಂದು ದಾರಿಯಲ್ಲಿ ಬರುವಾಗ ರಗಣ್ಣ ಭೇಟಿಯಾಗಿದ್ದೇನಮ್ಮ. ಏನು, ನನ್ನಣ್ಣ ದಾರಿಯಲ್ಲಿ ಭೇಟಿಯಾಗಿದ್ನ? ಹಾಗಾದ್ರೆ ಅಣ್ಣನ ಮನೆಗೆ ಕರ್ಕೊಂಡು ಬರ್ಬೇಕಲ್ಲಣ್ಣ? ಅಂದಿನಿಂದ ಬಂದ ತಮ್ಮ ತಂಗಿಯರಿಗಿಂತ ಇಂದು ಬಂದ ಹಣವೇ ಹೆಚ್ಚಾಗಿದೆಯಮ್ಮ ಅವನಿಗೆ. ಮನೆಗೆ ಬಾ ಎಂದು ಕರೆದರೆ ಕತ್ತೆಗಿಂತ ಕಡೆಯಾದ ನುಡಿಗಳನ್ನಾಡಿ ಮೊದಲೇರಿದ ಮಂಗನಂತೆ ವರ್ತಿಸಿ ಬಿಟ್ಟನಮ್ಮ. ಹೋಗ್ಲಿ ಬಿಡೋಣ. ಹಿಂದಿನ ಜನ್ಮದಲ್ಲಿ ನಾನು ಯಾವ ಅಣ್ಣ ತಂಗಿಯನ್ನ ದೂರ ಮಾಡಿದ್ನೋ ಏನೋ, ಈ ಜನ್ಮದಲ್ಲಿ ಆ ಪಾಪ ನನ್ನನ್ನ ಕಾಡ್ತಾ ಇದೆ ಅಂತ ಕಾಣುತ್ತೆ. ಅದಕ್ಕೆ ನನ್ನ ಹಿರಿಯಣ್ಣನ ಆಶ್ರಯದಲ್ಲಿ ಪ್ರೀತಿಯಿಂದ ನಾನು ಬೆಳೆಯುವ ಭಾಗ್ಯವನ್ನೇ ಪಡೆದುಕೊಂಡು ಬಂದಿಲ್ಲವಣ್ಣ. ನಮ್ಮ ವಾತ್ಸಲ್ಯಕ್ಕೆ ಕರಗದ ಅವನ ಕಲ್ಲು ಹೃದಯ ನಿನ್ನ ಕಣ್ಣೀರಿಗೆ ಕರಗುವುದೇ? ಇಂದಲ್ಲ ನಾಳೆ ಅವನೇ ಪಶ್ಚಾತ್ತಾಪ ಪಟ್ಟು ಮನೆಗೆ ಬರುವ ಕಾಲ ಬಂದೇ ಬರುತ್ತದೆ. ಇಲ್ಲಿ ವಿಜಯನೇನಾದ್ರೂ ಬಂದಿದ್ದೇನೆ ನಮ್ಮ. ಅವರು ಆಗ್ಲೇ ಬಂದು ಹೋದ್ರಲ್ಲಣ್ಣ. ಹೌದಾ? ಏನಾದರೂ ಹೇಳಿದ್ದೇನೆ? ಏನು ಹೇಳಿಲ್ಲ, ನಾನು ಬಂದು ಹೋದೆ ಅಂತ ನಿಮ್ಮ ಅಣ್ಣನಿಗೆ ತಿಳಿಸು ಅಂದ್ರೆ ಅಷ್ಟೇ. ವಿಜಯನು ತನ್ನೊಂದಿಗಿನ ವಿವಾಹದ ವಿಷಯವನ್ನು ಅವರಣ್ಣ ನಾಗರಾಜನೊಂದಿಗೆ ಮಾತನಾಡುತ್ತೇನೆಂದು ಹೇಳಿದ್ದನು. ಅವರಣ್ಣ ನಾಗರಾಜನು ಒಪ್ಪಿದನು ಇಲ್ಲವೋ ಒಂದೂ ತಿಳಿಯಲಾಯಿತು. ಒಂದು ವೇಳೆ ಅವರಣ್ಣ ಈ ನಮ್ಮ ಮದುವೆಗೆ ಒಪ್ಪದಿದ್ದರೆ ಹೇಗಣ್ಣ? ಒಪ್ಪದಿದ್ದರೆ ವಿಜಯನಿಗಿಂತ ಹೆಚ್ಚಿನ ವರನಿಗೆ ನನ್ನ ಈ ಮುದ್ದು ತಂಗಿಯನ್ನು ದಾರಿ ಎರೆಯುವುದು. ಅಣ್ಣ, ಏನ್ ಹೇಳ್ತಾ ಇದೆಯಣ್ಣ? ಈಗಾಗಲೇ ಮನಸ್ಸು ಒಬ್ಬರಿಗೆ, ದೇಹ ಮತ್ತೊಬ್ಬರಿಗೆ ನೀಡಲು ನಾನು ಸಿದ್ಧಳಿಲ್ಲವಣ್ಣ. ಅದು ಅಲ್ಲದೆ ಈಗಾಗಲೇ ನಾವು ಒಬ್ಬರನ್ನೊಬ್ಬರು ಮನಸ್ಸಾರೆ ಪ್ರೀತಿಸ್ತಾ ಇದ್ದೇವೆ. ಒಂದು ವೇಳೆ ವಿಜಯನನ್ನು ಒಪ್ಪದಿದ್ದರೆ ಏನಪ್ಪಾಗತ್ತೆ? ನಾನೇ ಮುಂದೆ ನಿಂತು ಈ ಮದುವೆ ನಡೆಸಿಕೊಡುವನೆಂದರೆ ಈ ಕೈಗಳಲ್ಲಿ ಬಿಡುಗಾಸು ಕೂಡ ಇಲ್ಲ. ಹಾಗಾದ್ರೆ ಹಣವಿಲ್ಲದೆ ನಮ್ಮ ಮದುವೆ ನಡೆಯುವುದಿಲ್ಲವೇನಣ್ಣ? ಅದೇಗಮ್ಮ ಸಾಧ್ಯ? ಹಣವಿಲ್ಲದಿದ್ದರೆ ಸ್ಮಶಾನದಲ್ಲಿ ಎಣಕ್ಕೂ ಸ್ಥಾನವಿಲ್ಲವಂದಾಗ ಸಾವಿರಾರು ಜನ ಬಂದು ತಿಂದು ಉಂಡು ಆರೈಸಿ ಹೋಗುವ ಒಂದು ಮಂಗಲ ಕಾರ್ಯ ಹಣವಿಲ್ಲದೆ ನಡೆಯುವುದೇ? ಏ ಲಕ್ಷ್ಮೀ ದೇವಿ, ಒಂದಾದ ಮುಕ್ತ ಮನಗಳೆರಡರ ನಡುವೆ ಅಲುಗಾಡದೆ ಕುಳಿತಿರುವೆ ಏಕಮ್ಮ. ದಯ ಇಲ್ಲವೇ ನಿನಗೆ? ನಿನಗೆ ಎಲ್ಲಿಯ ದಯ? ಶ್ರೀಮಂತರ ಭವ್ಯ ಗದ್ದುಗೆಯಲ್ಲಿ ಪೂಜೆ ಪುನಸ್ಕಾರ ಎಂಬ ಪಂಚ ಭೋಜನಗಳೆಂಬ ಎಡೆಗಳನ್ನೇ ಪಡೆದು ಪವಾಡಿಸುತ್ತ ಕುಳಿತಿರುವ ನಿನಗೆ ನಮ್ಮಂತ ನಿಷ್ಕಪಟ ನಿಸ್ವಾರ್ಥಿಗಳ ಗೋಳು ಕೇಳುವಷ್ಟು ವೇಳೆಯಾದರೂ ಎಲ್ಲಿದೆ ಬಿಡು. ತಾಯಿ, ಈ ಮನುಜ ಸಮಾಜದಲ್ಲಿ ವರ್ಗ ಭೇದವನ್ನೇ ಸೃಷ್ಟಿಸಿದ ನಿನ್ನಂತ ದೇವತೆ ಇದ್ದರೆಷ್ಟು ಬಿಟ್ಟರೆಷ್ಟು? ನಡೆ ಆಚೆ, ಈ ಸಮಾಜದಿಂದ ಹೊರಗು ಆಚೆ. ಲಕ್ಷ್ಮಿಯನ್ನು ಏಕೆ ಮುನಿಗಿವೆ ಚಂದ್ರು? ಅವಳೀಗ ನಿನ್ನ ಮನೆ ಆಗಮಿಸಲು ಇಚ್ಛಿಸಿದ್ದಾಳೆ. ನಮಸ್ಕಾರ
ಬನ್ನಿ ನಾಗರಾಜರೇ. ಕಮಲ, ಅಲ್ಲಿ ಕುರ್ಚಿ ಏನತ್ತ? ಅಗತ್ಯವಿಲ್ಲ, ನಿಂತುಕೊಂಡೇ ಮಾತನಾಡುವೆ. ಹಾ ನಾಗರಾಜರೇ, ಈ ಬಡವನ ಆಗಾರಕ್ಕೆ ಆಗಮಿಸಿದ ವಿಷಯ ತಿಳಿದುಕೊಳ್ಳಬಹುದೇ? ತಾವೇ ವೀಕ್ಷಿಸಿದ ಮದುವೆ ವಿಷಯವನ್ನು ಮಾತನಾಡಲೆಂದೇ ನಾನು ಬಂದಿದ್ದು. ಈಗ ನಾ ಯೋಗ್ಯತೆಗೆ ಇಷ್ಟಾದಿಗಳನ್ನು ಹರಿಯಲು ಬೇಡವೇ? ಅದೇನು ನಾಗರಾಜರೇ, ನಾನ್ ನಿಮ್ಮ ಬೀಗನೆ. ಅಯ್ಯೋ ನಾಗರಾಜರೇ, ನಂಬಲಾಗುತ್ತಿಲ್ಲ ನಾಗರಾಜರೇ, ನಂಬಲಾಗುತ್ತಿಲ್ಲ. ಅಂತೂ ದೊಡ್ಡವರು ತಾವು ದೊಡ್ಡ ಮನಸ್ಸು ಮಾಡಿ ಈ ಮದುವೆಗೆ ಒಪ್ಪಿರೋದೇ ನಮ್ಮವಳ ಭಾಗ್ಯ. ಕಮಲ, ನಾನು ನಿನಗೆ ಅಂದೇ ಹೇಳಿರಲಿಲ್ಲವೇ, ನಾನು ನಿನ್ನನ್ನು ಒಬ್ಬ ವಿದ್ಯಾವಂತ ಸುಖದ ಅರಮನೆಗೆ ಕಳಿಸಿಕೊಡುವೆನೆಂದು. ಆ ಮಾತು ಇಂದು ನಿಜವಾಯಿತು ನೋಡು. ಬಡವರ ಬಡತನದ ಹಡುಗನೆ ನಡೆಸುತ್ತಿರುವ ನಮ್ಮನ್ನು ಶ್ರೀಮಂತರ ದೋಣಿಯನ್ನು ನಡೆಸಲು ನಿರ್ಧರಿಸಿದ್ದಾರೆ ಈ ನಾಗರಾಜ್ ಬಾಬು ಅವರು. ಹಾಗೆ ನಾಗರಾಜರೇ, ವಿಜಯನ ಮದುವೆ ದಿನವೆಂದು ನಿಶ್ಚಯಿಸಿದ್ದೀರಾ? ಮನಸ್ಸಿಗೆ ಬಂದಾಕ್ಷಣ, ಮುಹೂರ್ತ ಕೂಡಿದಾಕ್ಷಣ. ನಾಗರಾಜರೇ, ಈ ಸಂತೋಷದ ವಿಷಯವನ್ನು ಕೇಳಿ ನನ್ನ ಮನ ಹರುಷದ ತವರಾಗಿದೆ. ಈ ಸಂತೋಷದ ಸಮಯದಲ್ಲಿ ಉಪಚರಿಸುವನೆಂದರೆ ಮನೆಯಲ್ಲಿ ವ್ಯವಸ್ಥೆ ಇಲ್ಲ. ಈ ದರಿದ್ರ ಕೈಗಳಲ್ಲಿ ಬಿಡಿಗಾಸು ಕೂಡ ಇಲ್ಲ, ಕ್ಷಮಿಸಿ. ಬಡಬಿಕಾರಿಗಳೇ, ಕೈಯಲ್ಲಿ ಕಾಸಿನಿದ್ದರೂ ಈ ಗರ್ಭ ಶ್ರೀಮಂತರಾಗರಕ್ಕೆ ಹೊಡೆಯಲು ಯೋಚಿಸಿದ್ದೀರಾ? ರಕ್ತ ಹರಿಯುವ ವಿಜಯನಲ್ಲಿ, ನೀತು ರಕ್ತದ ಈ ಹೆಣ್ಣಲ್ಲಿ. ನಾಗರಾಜರೇ, ಏನಿದು ಅರ್ಥವಾಗುತ್ತಿಲ್ಲವಲ್ಲ? ನಾನು ಬಂದಿದ್ದು ಮದುವೆ ಅರ್ಥ ಹೇಳಲಲ್ಲ, ಈ ವಿಷಯ ಇಲ್ಲಿಗೆ ನಿಲ್ಲಿಸಬೇಕೆಂದು. ಈ ಮದುವೆ ನಿಮಗಿಷ್ಟವಿಲ್ಲವೇ ನಾಗರಾಜರೇ? ಬಡ ಬಂಡಿಯ ಚಕ್ರವನ್ನೇ ಕುಬೇರ ರಥಕ್ಕೆ ಜೋಡಿಸಿದರು, ಅದು ಸರಿಯಾಗಿ ಉರುಳಿತೇ ಚಂದ್ರು. ನಿಮ್ಮ ಹುಚ್ಚು ಮನದ ಮಂದಿರ ಕಟ್ಟಿದ ನಿಮ್ಮ ಅಂತಸ್ತಿಗೆ ತಕ್ಕ ಭಿಕ್ಷಕನೊಬ್ಬನನ್ನು ಹುಡುಕು. ಬೇಡಿ ನಾಗರಾಜ್, ಹಾಗನ್ನ ಬೇಡಿ. ಒಂದಾದ ಮುಕ್ತ ಮನೆಗಳೆರಡರ ಮಂಗಲ ಕಾರ್ಯ ನಡೆಸಿಕೊಡಿ. ಸಾಯುವರೆಗೂ ಬೇಕಾದರೂ ನಿನ್ನ ಮನೆ ಸರಿಯಾಗಿ ಹೇಳಿದೆ. ಸೇವಕನಾಗಲು ತಕ್ಕವನೇ ನೀನು. ನನ್ನ ಮನೆ ಕೆಲಸದವನಾಗಿರಬೇಕಾದ ನಿನ್ನ ತಂಗಿ ನನ್ನ ಮನೆ ಹಾಳುಗಳಾಗಲು ಸಾಧ್ಯವೇ? ಇರಲಿ, ವಿಜಯನೊಂದಿಗೆ ಪ್ರೇಮದ ನಾಟಕವನ್ನು ಆಡಿದ ಈ ನಿನ್ನ ತಂಗಿಯ ಚಕ್ಕಂದದ ಬೆಲೆ ಎಷ್ಟೆಂದು ಹೇಳಿಬಿಡು. ಕಳಿಸ್ತೇನೆ. ಹುರಿಯ ಬೆಲೆ ಕಟ್ಟು ಬಲ್ಲ ನಿನ್ನಂತ ಕಟ್ಟು ನನಗೆ ಏನು ಗೊತ್ತು? ಪ್ರೇಮದ ಬೆಲೆ. ಪಟ್ಟ ಮನೆ ಜ್ಯೋತಿ ಬೆಳಗುವ ನನ್ನ ಈ ಪ್ರೇಮ ಜ್ಯೋತಿ ನಿನ್ನ ಸರ್ವ ಸಂಪತ್ತಿಗಿಂತಲೂ ಹೆಚ್ಚಿನ ಬೆಲೆಯುಳ್ಳವಳು. ಗುಣದಲ್ಲಿ ಚಿನ್ನ, ರೂಪದಲ್ಲಿ ರಾಣಿ. ನನ್ನ ತಮ್ಮನ ಸೋಲೆ ಆಗಲು ಎಗರಿನದವಳು ರಾಣಿಯೇ. ಶ್ರೀಮಂತರೇ, ನಾಲಿಗೆ ಹಿಡಿತದಲ್ಲಿಟ್ಟುಕೊಂಡು ಮಾತಾಡೋ ನಾಯಿ. ಬಾಯಿನ ಏನೋ ದೊಡ್ಡವರು ಮನೆಗೆ ಬಂದಿದ್ದಾರೆ ಅಂತ ತಿಳಿದುಕೊಂಡು ಮಾನ ಮರ್ಯಾದೆ ಕೊಟ್ಟು ಮಾತನಾಡಿದ್ರೆ ಬಾಯಿಗೆ ಬಂದಂತೆ ಹೊಗಳ್ತಾ ಇದ್ದೀಯೇನೋ? ಮುಚ್ಚಿ ಬಾಯಿ ತುತ್ತು ಎಣ್ಣೆ. ನಿನ್ನಂತ ಹತ್ತು ಮೀರಿದ ಹೆಣ್ಣಿಗೆ ಹತ್ತಿನ ಸ್ಥಾನ ಕೊಡಲು ನನ್ನ ಮನೆಯೇನು ಸ್ಮಶಾನವಲ್ಲ. ಸ್ಮಶಾನಕ್ಕೆ ಕಳಿಸಿಕೊಡಲು ನನ್ನ ತಂಗಿ ಏನು ಶವವಲ್ಲ. ನಾಗರಾಜ್, ಹೆಚ್ಚಿಗೆ ಉಚ್ಚರಿಸಿ ನನ್ನನ್ನು ರತ್ತಿಗೆ ಮುನ್ನ ಮನೆಯಲ್ಲಿ ಕಿಚ್ಚಿಗೂ ಗತಿ ಇಲ್ಲದವರು ರೊಚ್ಚಿಗೇನು ಕಡಿಮಿಲ್ಲ. ನೋಡು ಚಂದ್ರು, ನಾನು ಕೊಡುವ 5 ಲಕ್ಷ ರೂಪಾಯಿಗಳೊಂದಿಗೆ ಯಾವುದಾದರೂ ಪಟ್ಟಣದಲ್ಲಿ ಸುಖವಾಗಿ ಜೀವನ ಸಾಗಿಸಬಹುದು. ವಿಚಾರ ಮಾಡು. ದುರುಳ, ಹಣದ ಆಸೆಗೆ ಮರುಳಾಗಿ ಸಾಕಿದ ಹಸುವನ್ನೇ ಕರುಳು ಕೊಯ್ಯುವ ಕಟುಕನಿಗೆ ಕೊಟ್ಟಂತೆ ಧನದ ಆಸೆಗೆ ಮರುಳಾಗಿ ನನ್ನ ತಂಗಿಯ ಪವಿತ್ರ ಪ್ರೇಮವನ್ನು ಬಲಿಕೊಡುವೆನೆಂದು ತಿಳಿದೇನು?
ಗತಿಹೀನ. ನಿನಗೆ ಗುಂಡಿಗೆಯಲ್ಲಿ ಧೈರ್ಯವಿದ್ದರೆ ನಿಲ್ಲಿಸು ನೋಡೋಣ. ನಾನಂತೂ ನನ್ನ ತಂಗಿಯ ಮದುವೆಯನ್ನು ನಿನ್ನ ತಮ್ಮ ವಿಜಯನೊಂದಿಗೆ ಮಾಡುವುದು ನಿಶ್ಚಿತ. ನೋಡಿಯೇ ಬಿಡೋಣ, ನನ್ನ ಪ್ರೇಮ ಗೆಲ್ಲುತ್ತದೆಯೋ ನಿನ್ನ ಈ ಜುಜುಬಿ ಹಣ ಗೆಲ್ಲುತ್ತದೆಯೋ. ಈ ಆಧುನಿಕ ಪ್ರಪಂಚದಲ್ಲಿ ಎಂದಿದ್ದರೂ ನಮ್ಮಂತ ಧನಿಕರದೇ ಗೆಲುವು. ಇಲ್ಲ, ಇಲ್ಲ. ಪ್ರೇಮ ಗೆಲ್ಲುವುದಿಲ್ಲ. ಭಯಂಕರವಾದ ಬೆಂಕಿ ಒಂದಿಗೆ ಒಣಗಿದ ಹುಲ್ಲು ರಕ್ಷಿಸಲು ಸಾಧ್ಯವಿಲ್ಲ. ಶಾಂತಿಯ ಸಂಕೇತ ಈ ಚಂದ್ರುವಿನ ಪ್ರಕಾಶದೊಂದಿಗೆ ನಿನ್ನ ಈ ಒಣಗಿದ ಬೆಂಕಿಯ ಸ್ಪರ್ಧೆ ನಡೆಯಲಾರದು ನಾಗರಾಜ್. ನಾಗರಾಜನೊಂದಿಗೆ ಹೊಟಕಟ್ಟದು ಇರು. ಹೊಟಕಟ್ಟಿದರೆ ಮದುವೆಯ ಮಂಟಪ ಮಸಣ ಭೂಮಿಯಾದುದು. ಅದೇ ಮಸಣ ಭೂಮಿಯಲ್ಲಿ ಮರುಮಂಟಪ ಕಟ್ಟಿಸಿ ನನ್ನ ಈ ತಂಗಿಯ ಮದುವೆಯನ್ನು ನಿನ್ನ ತಮ್ಮನೊಂದಿಗೆ ನಡೆಸೇ ತೀರುತ್ತೇನೆ. ಹಾಗೂ ನನ್ನ ಪ್ರತಿಜ್ಞೆಗೆ ವಿರೋಧವಾಗಿ ಈ ಮದುವೆ ನಡೆದರೆ ಅದೇ ಮದುವೆ ಆಜ್ಞೆಗೆ ನಿನ್ನ ದೇಹದ ರಕ್ತದ ಅಭಿಷೇಕ ಮಾಡದಿದ್ದರೆ ನನ್ನ ಹೆಸರು ಚೆಲುವಿಯರ ಚಲದಂಕಮಲ್ಲ, ನಾಗರಾಜನೇ ಅಲ್ಲ. ಅದೇ ನನ್ನ ದೇಹಕ್ಕಾದ ರಕ್ತದಿಂದ ನನ್ನ ತಂಗಿ ಹಣೆಗೆ ಸಿಂಧೂರ ತಿಲಕವನ್ನಿಟ್ಟು ಈ ಮದುವೆಯನ್ನು ನಡೆಸಿದರೆ ನನ್ನ ಹೆಸರು ಚಂದ್ರನೇ ಅಲ್ಲ. ಮುಂದೆ ಏನಾಗುವುದು? ಅಳಕದಿರು ಸಹೋದರಿ, ಕೂಡಿ ಕಾಡುವುದಕ್ಕಿಂತ ಕಾಡಿ ಕೂಡುವುದೇ ಲೇಸು. ಹಸಿವಾಗ್ತಾ ಇದೆ, ನಡಿಯಮ್ಮ ಊಟ ಮಾಡೋಣ.